ಇವತ್ತು ನಾವು ಎಲೆಕೋಸು ಅಥವಾ ಕ್ಯಾಬೇಜನ್ನು ಉಪಯೋಗಿಸಿ ರುಚಿಯಾಗಿರುವಂತಹ ಒಂದು ಪದಾರ್ಥವನ್ನು ಮಾಡೋಣ. ನಾನು ಮಾಡ್ತಾ ಇರೋದು ಕ್ಯಾಬೇಜ್ ಕೂಟ್ ಅಥವಾ ಎಲೆಕೋಸಿನ ಕೂಟ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಮಾಡುವಂತಹ ಒಂದು ಸಾಂಪ್ರದಾಯಿಕ ಅಡಿಗೆ ಅನ್ನದೊಂದಿಗೆ, ರೊಟ್ಟಿ ಚಪಾತಿಯೊಂದಿಗೆ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಒಂದು 3/4 ಕಪ್ನಷ್ಟು ತೊಗರಿ ಬೇಳೆಯನ್ನು ಮೊದಲಿಗೆ ಕುಕ್ಕರ್ಗೆ ಹಾಕ್ತಾ ಇದ್ದೇನೆ. ಒಂದು 1/4 ಕಪ್ ಅಥವಾ 2 ಚಮಚದಷ್ಟು ಶೇಂಗಾ ಬೀಜ ಅಥವಾ ನೆಲಗಡಲೆಯನ್ನು ಅದರ ಒಟ್ಟಿಗೆ ಹಾಕಿ ಮೊದಲಿಗೆ ಬೇಳೆಗಳನ್ನು ಚೆನ್ನಾಗಿ ತೊಳೆದು 2 ಸಲ ಬೇಯೋದಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇಲ್ಲಿ ಶೇಂಗಾ ಬೀಜ ಆಪ್ಷನಲ್, ಕೆಲವರು ಕೂಟಿಗೆ ಹಾಕ್ತಾರೆ, ಕೆಲವರು ಹಾಕಲ್ಲ. ಹಾಕಿದ್ರೆ ಚೆನ್ನಾಗಿರುತ್ತೆ, ಹಾಕದೇ ಇರೋರು ಟ್ರೈ ಮಾಡಿ ನೋಡ್ಬೋದು. 1 ಚಿಟಿಕೆ ಎಣ್ಣೆ, ಅರ್ಧ ಚಮಚ ಅರಿಶಿಣವನ್ನು ಹಾಕಿ ಕುಕ್ಕರ್ನಲ್ಲಿ ನಾನು ಬೇಳೆ ಮತ್ತು ಶೇಂಗಾವನ್ನು ಬೇಯಿಸ್ಕೊತೀನಿ. ಈ ಕಡೆ ನೋಡಿ, ನಾನು ಕ್ಯಾಬೇಜನ್ನು ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ರೀತಿ ಹೆಚ್ಕೊಳ್ಳಿ, ಪಲ್ಯಕ್ಕೆಲ್ಲ ಹೆಚ್ತೀವಲ್ಲ ಆ ರೀತಿ. ನಂತರ ಒಂದು ಪಾತ್ರೆಗೆ ಬೇಯೋದಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಹಾಕಿ ಸ್ವಲ್ಪ 1-2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಇದರ ಒಟ್ಟಿಗೆ ಹಾಕಿ ನಾವು ಬೇಯಿಸೋಣ. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಅದರ ಪರಿಮಳ ಆಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ಯಾಬೇಜ್ನಲ್ಲಿ ಒಂದು ಘಾಟ್ ಇರುತ್ತೆ, ಅದು ಹೋಗುತ್ತೆ. ಹಾಗಾಗಿ ಓಪನ್ ಪ್ಯಾನ್ನಲ್ಲಿ ಈ ರೀತಿ ಬೇಯಿಸ್ಕೊಳ್ಳೋದು ಒಳ್ಳೆಯದು, ಕುಕ್ಕರ್ನಲ್ಲಿ ಹಾಕೋದ್ಕಿಂತ. ಅರ್ಧ ಚಮಚದಷ್ಟು ಉಪ್ಪನ್ನು ಸಹ ಬೇಯುವಾಗ ಹಾಕಿ ಮುಚ್ಚಿ ಇದನ್ನು ನಾನು ಬೇಯಿಸ್ಕೊತೀನಿ. ಈ ಕಡೆ ಮಸಾಲೆಯನ್ನು ಮಾಡ್ಕೊಳ್ಳೋಣ. ಕೂಟಿಗೆ ಮಸಾಲೆಗೆ ಹುರಿಯುವಾಗ ನಾನು 1 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪದ ಬದಲಾಗಿ ಎಣ್ಣೆ ಸಹ ಹಾಕ್ಬೋದು. 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಾಳು ಮೆಣಸು, 1 ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಇದು ಕ್ಯಾಬೇಜ್ ಮೆಣಸು ಕೂಟು ಅಂತಾರೆ ಹೇಳೋದು. ಕೇವಲ ಖಾರಕ್ಕೆ ಕಾಳುಮೆಣಸನ್ನಷ್ಟೇ ಕೆಲವ್ರ ಮನೆಯಲ್ಲಿ ಉಪಯೋಗಿಸ್ತಾರೆ. ಆ ರೀತಿ ಸಹ ನೀವು ಮಾಡ್ಬೋದು. ನೋಡಿ, ಇಲ್ಲಿ ಉದ್ದಿನಬೇಳೆ ಬಣ್ಣ ಚೇಂಜ್ ಆಗಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಇಷ್ಟು ಫ್ರೈ ಆದಮೇಲೆ 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. 2 ಹಸಿಮೆಣಸು ಹಾಕ್ತಾ ಇದ್ದೇನೆ. ಆಗಲೇ ಹೇಳಿದಾಗೆ ಖಾರಕ್ಕೆ ಜಸ್ಟ್ ಕಾಳುಮೆಣಸು ಅಷ್ಟನ್ನೇ ಹಾಕಿ ಮಾಡ್ಬೋದು. ಇಲ್ಲ ಹಸಿಮೆಣಸು ಸ್ವಲ್ಪ ಬೇಕು ಖಾರ ಅಂತಂದರೆ ನಂತರ 2 ಹಸಿಮೆಣಸನ್ನು ಹಾಕ್ಬೋದು. ಇದು ಕಂಪ್ಲೀಟ್ಲಿ ಆಪ್ಷನಲ್, ಹಾಕದೆ ಹೋದರೂ ನಡೆಯುತ್ತೆ. ತಣ್ಣಗಾದಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ನಾನು ಹರ್ಕೊಂಡು ಬರ್ತೀನಿ. ನೋಡಿ, ಇವಾಗ ಮಸಾಲೆಯನ್ನು ನುಣ್ಣಗೆ ಹರ್ಕೊಂಡಾಗಿದೆ. ಈ ಕಡೆ ನಾವು ಬೇಯಿಸೋಕಿಟ್ಟಿರುವಂತಹ ಕ್ಯಾಬೇಜ್ ಸಹ ಹದವಾಗಿ ಚೆನ್ನಾಗಿ ಬೆಂದಿದೆ. ತುಂಬ ಮೆತ್ತಗೆ ಇದನ್ನು ಬೇಯಿಸ್ಕೋಬೇಡಿ. ನೋಡಿ, ಇವಾಗ ಕೈನಲ್ಲಿ ಒಂದನ್ನು ಹಿಸ್ಕಿ ನೋಡ್ತೇನೆ ಪೀಸ್ನ, ಹದವಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ನಂತರ ನಾವು ರುಬ್ಬಿರುವಂತಹ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ತುಂಬ ಕಡಿಮೆ ಸಾಮಗ್ರಿಗಳು ಇದು ಬೇಕಾಗೋದು. ಇದು ಉದ್ದಿನಬೇಳೆ ಮತ್ತು ಕಾಳು ಮೆಣಸಿನ ಪರಿಮಳ ಆಗಿ ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಕ್ಯಾಬೇಜಿಂದ ನಾವು ಪಲ್ಯ ಮಾಡ್ತೀವಿ. ಕೂಟ್ಸ್ ಖಂಡಿತ ಟ್ರೈ ಮಾಡಿ ನೋಡಿಲ್ಲದೆ ಇರೋರು, ತುಂಬಾ ರುಚಿಯಾಗಿರುತ್ತೆ. ನಮ್ಮನೇಲಿ ಮಾಡುವಂತಹ ರೆಸಿಪಿ ಇದು. ಈಗ ನಾವು ಬೇಯಿಸಿರುವಂತಹ ಬೇಳೆ ಮತ್ತು ಶೇಂಗಾ ಬೀಜದ ಮಿಶ್ರಣ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೇನೆ. ಶೇಂಗಾ ಬೀಜ ಹಾಕೋದ್ರಿಂದನೂ ಸಹ ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಆ ಶೇಂಗಾ ಬೀಜ ಸಿಗುತ್ತಲ್ಲ, ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಕೂಟಿನ ಹದವನ್ನು ನೀವು ಯಾವುದರ ಜೊತೆ ಸರ್ವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೋಡ್ಕೊಳ್ಳಿ. ಚಪಾತಿ ಜೊತೆ ಎಲ್ಲ ಆದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮಿಕ್ಸರ್ ಜಾರ್ಗೆ ನೀರನ್ನು ಸೇರಿಸಿ ಹದ ಮಾಡ್ಕೊತಾ ಇದ್ದೇನೆ. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಕ್ಯಾಬೇಜ್ ಬೇಯಿಸುವಾಗ ಸಹ ಉಪ್ಪು ಹಾಕಿದ್ದೇವೆ, ಹಾಗೆ ನೋಡಿ ಹಾಕ್ಕೊಳ್ಳೋದು ಒಳ್ಳೆಯದು. ಉಪ್ಪನ್ನು ಹಾಕಿ ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಒಳ್ಳೆ ಕುದಿ ಬರಬೇಕು. ಇದು ಕುದ್ದ ಮೇಲೆ ಇದು ಸ್ವಲ್ಪ ಗಟ್ಟಿಯಾಗತ್ತೆ. ಕಾಯಿ ಮತ್ತು ಬೇಳೆ ಎಲ್ಲ ಹಾಕಿರೋದ್ರಿಂದ ಗಟ್ಟಿಯಾಗತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೇನೆ. ಅನ್ನದೊಟ್ಟಿಗೆ ಆದರೆ ನೀವು ಇನ್ನೊಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೋದು. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಯನ್ನು ಕೊಡುವ. ಒಗ್ಗರಣೆಗೆ ಮತ್ತೆ ನಾನು ತುಪ್ಪವನ್ನೇ ಯೂಸ್ ಮಾಡಿದ್ದೇನೆ. ತುಪ್ಪ ಹಾಕಿದ್ರೂ ಆಗುತ್ತೆ, ಎಣ್ಣೆ ಹಾಕಿದ್ರೂ ಆಗುತ್ತೆ. ತುಪ್ಪ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. 1 ಮುರಿದಿರುವಂತಹ ಬ್ಯಾಡಗಿ ಮೆಣಸಿನಕಾಯಿನ ಹಾಕ್ತಾ ಇದ್ದೇನೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕಡೆಯಲ್ಲಿ 1/4 ಚಮಚ ಪರಿಮಳ ಇರುವಂತಹ ಇಂಗನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ಳೋಣ. ಬೆಂದಂಥ ಒಗ್ಗರಣೆಯನ್ನು ಕುದೀತಾ ಇರುವಂತಹ ಕೂಟಿಗೆ ಕೊಡೋಣ.
ಕೂಟಿಗೆ ಒಗ್ಗರಣೆಯನ್ನು ಕೊಟ್ಟ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿಬಿಟ್ರೆ ರುಚಿಯಾಗಿರುವಂತಹ ಕ್ಯಾಬೇಜ್ ಕೂಟ್ ಅಥವಾ ಎಲೆಕೋಸಿನ ಕೂಟು ತಯಾರಾಯಿತು. ತುಂಬ ಟೇಸ್ಟಿಯಾಗಿರುತ್ತೆ, ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ, ತುಂಬ ಈಸಿ ಸಹ ಮಾಡೋದು. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಯ್ತಂತ ನನಗೆ ತಿಳಿಸೋದನ್ನು ಮರಿಬೇಡಿ. ನೋಡಿದ್ರಲ್ಲ ಕ್ಯಾಬೇಜ್ ಕೂಟ್ ಮಾಡೋದು ಎಷ್ಟು ಈಸಿ ಇದೆ ಅಂತ. ರೆಸಿಪಿ ಇಷ್ಟ ಆಗಿದ್ರೆ ರೆಸಿಪಿಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.